ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ಸಂಧಿಗಾಗಿ ಹಸ್ತಿನಾಪುರಕ್ಕೆ ಬಂದಿದ್ದಾನೆ. ಬಂದ ಕೃಷ್ಣನನ್ನ ಧೃತರಾಷ್ಟ್ರ ಬಹಳ ಅದ್ಭುತವಾಗಿ ಸ್ವಾಗತಿಸಿದ. ಆಸನ, ಅರ್ಘ್ಯ, ಪಾದ್ಯ, ಮಧುಪರ್ಕಾದಿ ಉಪಚಾರಗಳಿಂದ ಪೂಜಿಸಿದ. ಕೃಷ್ಣ ಅದೆಲ್ಲವನ್ನು ಕೂಡ ಸ್ವೀಕರಿಸಿ ಈಗ ಬರ್ತೇನೆ ಅಂತ ಹೇಳಿ ವಿದುರನ ಮನೆಗೆ ಹೋದ. ವಿದುರನ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡ. ವಿದುರ ಕೂಡಲೇ ಕೇಳಿದ, ಪಾಂಡವರೆಲ್ಲ ಹೇಗಿದ್ದಾರೆ? ಕೃಷ್ಣ ಹೇಳಿದ, ಅವರೆಲ್ಲ ಕ್ಷೇಮವಾಗಿದ್ದಾರೆ. ಹೀಗೆ ವಿದುರನನ್ನು ಭೇಟಿ ಮಾಡಿ ಕೂಡಲೇ ಅಲ್ಲಿಂದ ಹೊರಟ. ಅಥೋಪಗಮ್ಯ ವಿದುರಂ ಅಪರಾಹ್ಣೇ ಜನಾರ್ದನ ಪಿತೃಶ್ವಸಾರಂ ಸ ಪ್ರಥಾಂ ಅಭ್ಯಗಚ್ಚದ್ ಅರಿಂದಮ. ಸೋದರತ್ತೆಯ ಬಳಿ, ಅರ್ಥಾತ್ ತನ್ನ ತಂದೆಯ ತಂಗಿ ವಸುದೇವನ ತಂಗಿ ಕುಂತಿ. ಕೃಷ್ಣನ ತಂದೆ ವಸುದೇವ, ವಸುದೇವನ ತಂಗಿಯೇ ಕುಂತಿ. ವಸುದೇವನ ತಂದೆ ಶೂರಸೇನ ತನ್ನ ಮಗಳನ್ನು ಈ ಕುಂತಿ ಭೋಜನೆಗೆ ಕೊಟ್ಟಿದ್ದ. ನೀನು ಸಾಕು ಇವಳನ್ನ ಅಂತ. ಹಾಗೆ ಆ ಕುಂತಿ ಭೋಜ ಸಾಕಿದ್ದರಿಂದ ಅವಳಿಗೆ ಕುಂತಿ ಅಂತ ಹೆಸರು ಕೂಡ ಬಂತು. ಆ ಕುಂತಿ ಕೃಷ್ಣನಿಗೆ ಸೋದರತ್ತೆ. ಆ ಸೋದರತ್ತೆಯ ಬಳಿಗೆ ಹೋದ. ಅವಳು ಹೇಗಿದ್ದಾಳೆ ನೋಡೋಣ ಅಂತ. ಕೃಷ್ಣನನ್ನು ನೋಡಿದ್ದೇ ತಡ ಆ ಕುಂತಿ ಜೋರಾಗಿ ಕಣ್ಣೀರು ಸುರಿಸಿದ್ದಾಳೆ. ಅದು ಕಂಠೆ ಗೃಹೀತ್ವ ಪ್ರಾಕ್ರೋಶತ್ ಸ್ಮರಂತಿ ತನಯಾನವೃತ. ತನ್ನ ಮಕ್ಕಳನ್ನು ಸ್ಮರಿಸಿಕೊಂಡು ಕಣ್ಣೀರನ್ನು ಸುರಿಸಿದ್ದಾಳೆ, ಅಳುತ್ತಾ ಇದ್ದಾಳೆ. ಕೃಷ್ಣ ಬಂದಿದ್ದಾನೆ, ತನ್ನ ಮಕ್ಕಳ ಬಳಿಯಿಂದ ಬಂದಿದ್ದಾನೆ. ಪ್ರತ್ಯೇಕವಾಗಿ ಕೇಳ್ತಾ ಇದ್ದಾಳೆ. ಧರ್ಮರಾಜ ಹೇಗಿದ್ದಾನೆ? ಭೀಮಸೇನ ಹೇಗಿದ್ದಾನೆ? ಅರ್ಜುನ ಹೇಗಿದ್ದಾನೆ? ನಕುಲ ಹೇಗಿದ್ದಾನೆ? ಸಹದೇವ ಹೇಗಿದ್ದಾನೆ? ಮಹಾಪತಿವ್ರತೆಯಾದಂತಹ ದ್ರೌಪದಿ ಅವಳು ಹೇಗಿದ್ದಾಳೆ? ಹೀಗೆ ಪ್ರತ್ಯೇಕವಾಗಿ ಪಾಂಡವರ ಕ್ಷೇಮವನ್ನ, ಸಮಾಚಾರವನ್ನ ಕೃಷ್ಣನ ಬಳಿ ಕೇಳುತ್ತಾ ಇದ್ದಾಳೆ. ಅಳುತ್ತಾ ಇದ್ದಾಳೆ. ಕೃಷ್ಣ ಅವಳನ್ನು ಸಮಾಧಾನಪಡಿಸಿದ. ಕಾನು ಸೀಮಂತಿನಿ ತ್ವಾದೃಕ್ ಲೋಕೆ ಸ್ವಸ್ತಿ ಪಿತೃಶ್ವಸಃ. ನಿನ್ನ ಮಕ್ಕಳು ಎಲ್ಲರೂ ಕೂಡ ಕ್ಷೇಮವಾಗಿದ್ದಾರೆ, ಏನು ತೊಂದರೆ ಇಲ್ಲ.
ನಿನ್ನ ಬಗ್ಗೆ ಹೇಳುವುದಾದರೆ ನಿನ್ನಂತಹ ಒಬ್ಬಳು ಹೆಣ್ಣು ಲೋಕದಲ್ಲಿ ಯಾರಿದ್ದಾರೆ? ಶೂರರಾಜನ ಮಗಳಾಗಿ ಜನಿಸಿ ಆದಬೀಡ ಕುಲವನ್ನು ಸೇರಿ ಇಲ್ಲಿ ಬಂದು ಯುಧಿಷ್ಠಿರಾದಿ 5 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದೆಯಲ್ಲ, ಎಂತಹ ವೀರರಾದ ಮಕ್ಕಳನ್ನು ಪಡೆದಿದ್ದಿ ನೀನು. ಎಲ್ಲ ಗುಣಗಳಿಂದ ಕೂಡಿದ್ದಿ ನೀನು. ನೀನು ಎಲ್ಲ ಸುಖ ದುಃಖಗಳನ್ನು ತಡ್ಕೊಳ್ಬೇಕು. ಎಂತಹ ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳು ನೀನು. ಆದ್ದರಿಂದ ಭಯಪಡಬೇಡ, ದುಃಖ ಪಡಬೇಡ. ಈ ರೀತಿಯಾಗಿ ಕೃಷ್ಣ ಸೋದರತ್ತೆಯನ್ನು ಸಮಾಧಾನಪಡಿಸಿದ. ಇನ್ನು ಆ ಸೋದರತ್ತೆಗೆ ಒಂದು ಪ್ರದಕ್ಷಿಣೆ ಬಂದ. ನಾನು ಹೊರಡುತ್ತೇನೆ ಅಂತ ಹೇಳಿದ. ದುರ್ಯೋಧನನ ಮನೆಗೆ ಹೊರಟು ಬಂದ. ಪೃಥಾಂ ಆಮಂತ್ರ್ಯ ಗೋವಿಂದ ಕೃತ್ವ ಚಾಪಿ ಪ್ರದಕ್ಷಿಣಂ ದುರ್ಯೋಧನ ಗೃಹಂ ಶೌರಿ ಅಭ್ಯಗಚ್ಚತ್ ಅರಿಂದಮ. ಕುಂತಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಕೂಡಲೇ ದುರ್ಯೋಧನನ ಮನೆಗೆ ಬಂದ. ಕೃಷ್ಣ ಬರುವುದನ್ನು ನೋಡಿ ದುರ್ಯೋಧನ ಸ್ವಾಗತಿಸಿದ, ಗೌರವಿಸಿದ. ತನ್ನ ಅಮಾತ್ಯರ ಜೊತೆಯಲ್ಲಿ ಎದ್ದು ನಿಂತ. ದುರ್ಯೋಧನನ ಒಟ್ಟಿಗೆ ಎಲ್ಲ ರಾಜರು ಕೂಡ ಕೃಷ್ಣನನ್ನು ಸ್ವಾಗತಿಸಿದ್ದಾರೆ. ಸುವರ್ಣಮಯವಾದ ದೊಡ್ಡ ಆಸನ, ಆ ಆಸನದಲ್ಲಿ ಕುಳ್ಳಿರಿಸಿದ್ದಾರೆ ಕೃಷ್ಣನನ್ನ. ಜನಾರ್ದನನಾದ ಕೃಷ್ಣನಿಗೆ ದುರ್ಯೋಧನ ಮಧುಬರ್ಕವನ್ನ ಉದಕವನ್ನೆಲ್ಲ ನೀಡಿದ. ಎಲ್ಲ ರಾಜರು ಕೂಡ ಗೌರವಿಸಿದ್ರು ಕೃಷ್ಣನನ್ನ. ತಥೋ ದುರ್ಯೋಧನೋ ರಾಜ ವಾರ್ಷ್ಣೇಯಂ ಜಯತಾಂ ವರಂ. ಇಷ್ಟೆಲ್ಲ ಆದ ಮೇಲೆ ದುರ್ಯೋಧನ ಏನೆಲ್ಲ ಕೊಟ್ಟಿದ್ದಾನೋ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಕೃಷ್ಣ. ಬೇರೆ ಬೇರೆ ರೀತಿಯಾದ ಉಪಚಾರಗಳನ್ನು ಸ್ವಾಗತಿಸಿದ ಕೃಷ್ಣ, ಸ್ವೀಕರಿಸಿದ. ಆದರೆ ದುರ್ಯೋಧನ ಹೇಳ್ತಾನೆ, ಕೃಷ್ಣ ಮಧ್ಯಾಹ್ನ ಆಗಿದೆ, ನಿನ್ನ ಭೋಜನ ಆಗಲಿಲ್ಲ, ಭೋಜನವನ್ನ ಸ್ವೀಕರಿಸು. ನಾಭ್ಯನಂದಚ್ಚ ಕೇಶವ, ಅದನ್ನು ಸ್ವೀಕಾರ ಮಾಡಿಲ್ಲ. ಬೇಡ ಅಂತ ಹೇಳಿದ. ಬೇಡ ಅಂತ ಹೇಳಿದಾಗ ದುರ್ಯೋಧನನಿಗೆ ಸ್ವಲ್ಪ ಸಿಟ್ಟು ಬಂತು. ನಾನು ಕೊಟ್ಟ ಭೋಜನವನ್ನು ಯಾಕೆ ಕೃಷ್ಣ ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಮೃದುವಾಗಿ ಮಾತನಾಡಿದ. ಕೃಷ್ಣ ಸ್ವೀಕಾರ ಮಾಡು ಯಾಕೆ ಮಾಡುವುದಿಲ್ಲ ಅಂತ ಮತ್ತೆ ಜೋರಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ. ಕೇಳ್ತಾನೆ, ಕಸ್ಮಾತ್ ಅನ್ನಾನಿ ಪಾನಾನಿ ವಾಸಾಂಸಿ ಶಯನಾನಿ ಚ. ನಿನಗಾಗಿ ಸಿದ್ಧಪಡಿಸಿದ್ದೇನೆ ಒಳ್ಳೆಯ ವಸ್ತ್ರ, ಒಳ್ಳೆಯ ಅನ್ನ ಪಾನಾದಿಗಳು, ಒಳ್ಳೆಯ ಹಾಸಿಗೆ, ಇದೆಲ್ಲ ಯಾಕೆ ಬೇಡ ಅಂತ ಹೇಳ್ತಾ ಇದ್ದಿ. ತದರ್ಥಂ ಉಪನೀತಾನಿ ನಾಭುಂಸ್ತಾಸ್ತ್ವಂ ಜನಾರ್ದನ.
ನೀನು ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ಇದೇ ನೀನು ವಿದುರ ಕೊಟ್ಟರೆ ಎಲ್ಲವನ್ನು ಸ್ವೀಕಾರ ಮಾಡುತ್ತಿ. ಇಲ್ಲಿಗೆ ಬಂದವನೇ ಕೂಡಲೇ ವಿದುರನ ಮನೆಗೆ ಹೊರಟು ಬಿಟ್ಟೆ ನೀನು. ಯಾಕೆ ನಾನು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾ ಇಲ್ಲ? ನೀನು ಕೌರವರಿಗೂ ಪಾಂಡವರಿಗೂ ಇಬ್ಬರಿಗೂ ಕೂಡ ಸಮಾನವಾಗಿ ಸಹಾಯ ಮಾಡಿದವನಲ್ಲವೇ? ಪಾಂಡವರ ಬಳಿಗೆ ನೀನೇ ನಿಂತಿದ್ದಿ. ನಮಗೆ ನಿನ್ನ 10 ಲಕ್ಷ ಸೈನ್ಯವನ್ನು ನಮಗೆ ಕೊಟ್ಟಿದ್ದೀನಿ. ಸಮಾನವಾಗಿ ನೀನು ಸಹಾಯವನ್ನು ಮಾಡಿದ್ದಿ. ಇಬ್ಬರಿಗೂ ಪ್ರಿಯನಾಗಿದ್ದಿ. ಮಾತ್ರವಲ್ಲ, ಧರ್ಮಾರ್ಥಗಳನ್ನೆಲ್ಲ ಚೆನ್ನಾಗಿ ತಿಳಿಕೊಂಡಿದ್ದಿ. ಆದರೆ ನಮ್ಮ ಸತ್ಕಾರವನ್ನು ನೀನು ಸ್ವೀಕಾರ ಮಾಡ್ತಾ ಇಲ್ಲ. ಯಾಕೆ? ಕಾರಣ ಹೇಳು. ಕೃಷ್ಣ ಹೇಳಿದ, ಕೃತಾರ್ಥ ಭುಂಜತೆ ದೂತಾ ಪೂಜಾಂ ಗೃಹಂತಿ ಚೈವಹಿ. ನಾನು ದೂತನಾಗಿ ಬಂದಿದ್ದೇನೆ ಇಲ್ಲಿಗೆ. ನನ್ನ ಕೆಲಸ ಏನು ಇದೆ ಅದನ್ನು ಮಾಡಿ ಆದಮೇಲೆ ನಾನು ಊಟ ಮಾಡೋದು. ಮೊದಲೇ ಊಟ ಮಾಡುವುದಲ್ಲ. ದೂತ ಯಾವಾಗಲೂ ಕೆಲಸವನ್ನು ಮುಗಿಸಬೇಕು. ಬಂದ ಕಾರಣ ಏನು, ಬಂದ ಕಾರ್ಯ ಯಾವುದು, ಅದನ್ನು ಮುಗಿಸಿ ಮತ್ತೆ ಭೋಜನ ಮಾಡಬೇಕು. ಭೋಜನ ಮಾಡಿ ಮತ್ತೆ ಕೆಲಸ ಮಾಡುವುದಲ್ಲ. ಆದ್ದರಿಂದ ಕೃತಾರ್ಥಂ ಮಾ ಸಹ ಮಾತ್ಯಂ ಸಮರ್ಚಿಷ್ಯಸಿ ಭಾರತ. ನನ್ನ ಕೆಲಸ ಎಲ್ಲ ಆದ ಮೇಲೆ ಬೇಕಾದರೆ ನಾನು ಭೋಜನ ಮಾಡುತ್ತೇನೆ, ಈಗ ಮಾಡುವುದಿಲ್ಲ. ಮತ್ತೆ ದುರ್ಯೋಧನ ಹೇಳಿದ, ಇದು ಮಾತನಾಡುವುದು ಸರಿಯಲ್ಲ ನೀನು. ಇದು ನಿನ್ನ ಕಾರಣ ಅಲ್ಲ, ಏನೋ ಒಂದು ಬೇರೆನೇ ಕಾರಣ ಇದೆ, ಹೇಳು. ನಾವು ನಿನ್ನನ್ನು ಪೂಜೆ ಮಾಡಬೇಕು ಅಂತ ಇದ್ದೇವೆ, ನೀನು ಮಾತ್ರ ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ. ನಾವು ಪ್ರೀತಿಯಿಂದ ಮಾಡಿದ ಪೂಜೆಯನ್ನು ನೀನು ಸ್ವೀಕಾರ ಯಾಕೆ ಮಾಡ್ತಾ ಇಲ್ಲ? ವೈರಂ ನೋ ನಾಸ್ತಿ ಭವತಾ ಗೋವಿಂದ ರಥ ವಿಗ್ರಹ. ನಿನ್ನ ಜೊತೆ ಇಲ್ಲಿ ವೈರ ಇಲ್ಲ, ವಿರೋಧ ಇಲ್ಲ, ಆದರೂ ಸ್ವೀಕಾರ ಮಾಡ್ತಾ ಇಲ್ಲ. ಆಗ ಕೃಷ್ಣ ಹೇಳಲಿಕ್ಕೆ ಶುರು ಮಾಡಿದ, ನಾನು ಕಾಮದಿಂದ ಅಥವಾ ಕ್ರೋಧದಿಂದ ಅಥವಾ ದ್ವೇಷದಿಂದ ಧರ್ಮವನ್ನು ಬಿಡುವವನಲ್ಲ. ಧರ್ಮವನ್ನು ಎಂದಿಗೂ ನಾನು ಬಿಡುವುದಿಲ್ಲ. ಯಾಕೆ ಊಟ ಮಾಡುತ್ತಿಲ್ಲ ಅಂದರೆ, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ ನತ ಸಂಪ್ರೀಯಸೆ ರಾಜನ್ ನತೈವಾಪದ್ಗತ ವಯಂ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಭೋಜನ ಮಾಡಬೇಕು. ಸಂಪ್ರೀತಿ ಭೋಜ್ಯಾನಿ, ಆಪದ್ಭೋಜ್ಯಾನಿ ವಾ ಪುನಃ, ಅಥವಾ ಆಪತ್ತು ಬಂದಾಗ ಭೋಜನ ಮಾಡಬೇಕು. ಎಲ್ಲಿ ಪ್ರೀತಿಯಿಂದ ಬಡಿಸ್ತಾರೋ ಅಲ್ಲಿ ಊಟ ಮಾಡಬೇಕು. ಅಥವಾ ಆಪತ್ತು ಬಂದಿರುತ್ತದೆ, ಆ ಸಂದರ್ಭದಲ್ಲಿ ಊಟ ಮಾಡಬೇಕು. ಇದು ಎರಡೂ ಕೂಡ ಈಗ ಇಲ್ಲ. ಇಲ್ಲಿ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನೇರವಾಗಿ ಹೇಳಿದ ಕೃಷ್ಣ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ನತ ಸಂಪ್ರೀಯಸೆ ರಾಜನ್, ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಊಟ ಮಾಡಬೇಕು. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದ ಕಾರಣ ಊಟ ಮಾಡ್ತಾ ಇಲ್ಲ. ನನಗೆ ಯಾವ ಆಪತ್ತು ಕೂಡ ಬಂದಿಲ್ಲ. ಈಗ ಆಪತ್ತು ಬಂದರೆ ಊಟ ಮಾಡಬೇಕು, ಆಪತ್ತು ಬಂದಿಲ್ಲ. ಇನ್ನೂ ಕಾರಣ ಇದೆ. ಅಕಸ್ಮಾತ್ ದ್ವಿಷಸೇರಾದನ್, ಹುಟ್ಟಿನಿಂದ ಆರಂಭ ಮಾಡಿ ನನ್ನ ಭಕ್ತರಾದ ಪಾಂಡವರು ಅವರನ್ನು ದ್ವೇಷ ಮಾಡ್ತಾ ಇದ್ದ ನೀನು. ನಿಷ್ಕಾರಣವಾಗಿ ಸರ್ವಗುಣಗಳಿಂದ ಕೂಡಿದ್ದ ಪಾಂಡವರನ್ನ ದ್ವೇಷ ಮಾಡ್ತಾ ಇದ್ದಿ. ನಿಷ್ಕಾರಣವಾಗಿ ಅವರನ್ನು ದ್ವೇಷ ಮಾಡುವುದು ಸರಿಯಲ್ಲ. ಅವರು ಧರ್ಮೇ ಸ್ಥಿತಾ ಪಾಂಡವೇಯ, ಧರ್ಮದಲ್ಲಿ ರತರಾದವರು.
ಅವರ ವಿಷಯದಲ್ಲಿ ನೀನು ಸಿಟ್ಟು ಮಾಡಬಾರದು. ಯಸ್ತಾನ ದ್ವೇಷ್ಟಿ ಸಮಾಂ ದ್ವೇಷ್ಟಿ ಯಸ್ತಾನನು ಮಾಮನು ಐಕಾತ್ಮ್ಯಂ ಮಾಂ ಗತಂ ವಿದ್ಯೆ ಪಾಂಡವೈ ಧರ್ಮಧಾರಿಭಿ. ಒಳ್ಳೆಯ ಮಾತು ಹೇಳಿದ ಕೃಷ್ಣ. ಯಾರು ಪಾಂಡವರನ್ನ ದ್ವೇಷಿಸ್ತಾರೋ ಅವರು ನನ್ನನ್ನು ದ್ವೇಷಿಸಿದ ಹಾಗೆ. ಅರ್ಥಾತ್ ಕೃಷ್ಣ ಹೇಳುವ ಮಾತಿನ ಅಭಿಪ್ರಾಯ, ಯಾರು ನನ್ನ ಭಕ್ತರನ್ನ ದ್ವೇಷ ಮಾಡುತ್ತಾರೋ ಅವರು ಕೃಷ್ಣನನ್ನ ದೇವರನ್ನ ದ್ವೇಷ ಮಾಡಿದ ಹಾಗೆ ಅಂತ. ಪಾಂಡವರು ಅಂದರೆ ಯಾರು? ಕೃಷ್ಣನ ಭಕ್ತರು. ಅವರನ್ನ ದ್ವೇಷ ಮಾಡಿದರೆ ಕೃಷ್ಣನ ದ್ವೇಷ ಮಾಡಿದ ಹಾಗೆ. ಯಾರು ಗುಣವಂತರನ್ನ ದ್ವೇಷ ಮಾಡುತ್ತಾರೋ ಅವರು ಪುರುಷ ಅಧಮರು, ಅಧಮ ಪುರುಷ ಅಂತ ಲೆಕ್ಕ. ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಎಂತಹ ಮಾತು ಕೃಷ್ಣನದ್ದು. ನನ್ನ ಭಕ್ತರು ಪಾಂಡವರು ಮಾತ್ರವಲ್ಲ, ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರು ನನ್ನ ಪ್ರಾಣ. ಆದ್ದರಿಂದ ಅವರನ್ನ ದ್ವೇಷ ಮಾಡ್ತಾ ಇದ್ದಿ, ಅದು ನನ್ನ ದ್ವೇಷದಲ್ಲಿ ಪರ್ಯವಸಾನವನ್ನ ಹೊಂದುತ್ತದೆ. ದ್ವಿಷದನ್ನಂ ನ ಭೋಕ್ತವ್ಯಂ, ದ್ವೇಷಿಗಳ ಅನ್ನವನ್ನ ತಿನ್ನಬಾರದು. ಪಾಂಡವರನ್ನ ದ್ವೇಷ ಮಾಡುವವ ನೀನು, ಆದ್ದರಿಂದ ನೀನು ನನ್ನ ದ್ವೇಷಿಯೂ ಕೂಡ. ಪಾಂಡವರನ್ನ ದ್ವೇಷ ಮಾಡಿದ್ರೆ ನನ್ನನ್ನು ದ್ವೇಷ ಮಾಡಿದ ಹಾಗೆ. ಆದ್ದರಿಂದ ನೀನು ನನ್ನ ದ್ವೇಷಿ, ನಿನ್ನ ಅನ್ನವನ್ನು ನಾನು ಉಣ್ಣುವುದಿಲ್ಲ. ದ್ವಿಷದನ್ನಂ ನ ಭುಂಜೀತ ದ್ವಿಷಂತಂ ನೈವ ಬೋಧಯೇತ್. ದ್ವೇಷವನ್ನು ಮಾಡುವವನಿಗೆ ಅನ್ನವನ್ನು ಕೊಡಲೂಬಾರದು. ಯಾಕೆ ಕೊಡಬಾರದು? ನಮ್ಮ ದ್ವೇಷಿಗಳು ಮನೆಗೆ ಬಂದು ಊಟ ಮಾಡಿದ್ದರು, ಅವರಿಗೆ ಊಟ ಹಾಕಿದ್ದೇವೆ. ಹೋಗಿ ಏನಾದರೂ ತೊಂದರೆ ಆಯಿತು ಅಂತಾದರೆ, ಅವರ ಮನೆಯಲ್ಲಿ ಊಟ ಮಾಡಿದ್ದರಿಂದ ತೊಂದರೆ ಆಯಿತು ಅಂತ ಹೇಳಿಕೊಂಡು ಬರ್ತಾರೆ. ಆದ್ದರಿಂದ ದ್ವೇಷಿಗಳಿಗೆ ಊಟ ಹಾಕಬಾರದು, ದ್ವೇಷಿಗಳ ಅನ್ನವನ್ನು ಉಣ್ಣಬಾರದು. ಪಾಂಡವನ ದ್ವೇಷಸೇರಾದನ್ನು, ನೀನು ಪಾಂಡವರನ್ನು ದ್ವೇಷ ಮಾಡ್ತಾ ಇದ್ದೀಯ, ಆದ್ದರಿಂದ ನನ್ನನ್ನು ದ್ವೇಷ ಮಾಡಿದ ಹಾಗೆ ಮಮ ಪ್ರಾಣ ಹಿ ಪಾಂಡವ, ನನ್ನ ಪ್ರಾಣಕ್ಕೆ ಸಮ, ನನ್ನ ಪ್ರಾಣವೇ ಪಾಂಡವರು. ಅಂದರೆ ಸರ್ವಮೇ ತನ್ನ ಭೋಕ್ತವ್ಯಂ ಅನ್ನಂ ದುಷ್ಟಾಭಿಸಂಹಿತಂ, ದುರುದ್ದೇಶದಿಂದ ಮಾಡಿದ ಅನ್ನ ನಿನ್ನದು. ಆದ್ದರಿಂದ ನಿನ್ನ ಅನ್ನವನ್ನು ಉಣ್ಣಬಾರದು. ಇಲ್ಲಿ ಇರುವವರಲ್ಲಿ ವಿದುರನ ಅನ್ನವನ್ನು ಉಣ್ಣಬಹುದು. ಯಾಕೆ? ತುಂಬಿದ ಸಭೆಯಲ್ಲಿ ಮಹಾಪತಿವ್ರತೆಯಾದಂತಹ ದ್ರೌಪದಿ ದೇವಿಯ ವಸ್ತ್ರ ಅಪಹರಣ ಆಗುವ ಸಂದರ್ಭದಲ್ಲಿ ಇದು ಅಧರ್ಮ, ಇದು ಧರ್ಮ ಅಲ್ಲ ಅಂತ ಕೈಯೆತ್ತಿ ಹೇಳಿದವ ಅಂದರೆ ಯಾರು? ಅದು ವಿದುರ ಒಬ್ಬನೇ. ಆದ್ದರಿಂದ ವಿದುರನ ಮನೆಯಲ್ಲಿ ನಾನು ಊಟ ಮಾಡಬಹುದು. ಧರ್ಮದಲ್ಲಿ ಇದ್ದಾನೆ ಅವ. ಹೀಗೆ ದುರ್ಯೋಧನನಿಗೆ ಮಾತನ್ನ ಹೇಳಿ ಹೊರಗೆ ಬಂದ ಕೃಷ್ಣ. ದುರ್ಯೋಧನನ ಮನೆಯಿಂದ ಹೊರಗೆ ಬಂದಾಗ ಭೀಷ್ಮ ಬಂದರು. ಭೀಷ್ಮರು, ದ್ರೋಣರು, ಕೃಪರು ಎಲ್ಲರೂ ಬಂದರು. ಕೃಷ್ಣ ನಮ್ಮನೆಗೆ ಬಾ ಊಟಕ್ಕೆ ಅಂತ. ನಿಮ್ಮ ಯಾರ ಮನೆಯಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳಿದ ಕೃಷ್ಣ. ಯಾಕೆ? ತುಂಬಿದ ಸಭೆಯಲ್ಲಿ ವಸ್ತ್ರ ಅಪಹರಣ ಆಗುವ ಸಂದರ್ಭದಲ್ಲಿ
ಭೀಷ್ಮರಲ್ಲಿ ಕೇಳುತ್ತಾಳೆ ದ್ರೌಪದಿ ದೇವಿ, ದುರ್ಯೋಧನ ಹೀಗೆ ಮಾಡ್ತಾ ಇದ್ದಾನೆ, ಇದು ಸರಿಯಾ, ಇದು ಧರ್ಮವಾ ಅಂತ ಕೇಳಿದಾಗ ಭೀಷ್ಮರು ಏನು ಉತ್ತರ ಹೇಳಿದ್ರು? ನಿನ್ನ ಗಂಡನನ್ನ ಕೇಳು ಅಂತ ಹೇಳಿದ್ರು. ಹೇಳಬಹುದಿತ್ತಲ್ವೇ? ಇದು ಅಧರ್ಮ ಅಂತ ಹೇಳಬಹುದಿತ್ತಲ್ವೇ? ಹೇಳಲಿಲ್ಲ. ದುರ್ಯೋಧನನ ಅನ್ನವನ್ನ ತಿಂತಾ ಇದ್ರು ಭೀಷ್ಮರು, ಹೇಳಲಿಲ್ಲ. ನಿನ್ನ ಗಂಡನನ್ನ ಕೇಳು, ಇದು ಧರ್ಮವಾ ಅಧರ್ಮವಾ ಅಂತ ಹೇಳಿದ್ರು. ಆದ್ದರಿಂದ ಭೀಷ್ಮರ ದ್ರೋಣರ ಯಾರ ಮನೆಯಲ್ಲಿ ಊಟ ಮಾಡುವುದಿಲ್ಲ. ಆ ತುಂಬಿದ ಸಭೆಯಲ್ಲಿ ಎದ್ದು ನಿಂತು ಹೇಳಿದವ, ಇದು ಅಧರ್ಮ ಅಂತ ಹೇಳಿದವ ವಿದುರ ಒಬ್ಬನೇ, ಅವನ ಮನೆಗೆ ಹೋಗ್ತೇನೆ ಅಂತ ಹೇಳಿ ಕೃಷ್ಣ ಸಿದ್ಧವನ್ನಂ ಪರಿತ್ಯಕ್ತವ, ಎಲ್ಲರ ಮನೆಯಲ್ಲಿ ಕೃಷ್ಣನಿಗೋಸ್ಕರ ಅನ್ನ ತಯಾರಾಗಿದೆ, ಅದೆಲ್ಲವನ್ನು ಬಿಟ್ಟು ವಿದುರನ ಮನೆಗೆ ಹೊರಟು. ವಿದುರ ಕೃಷ್ಣನನ್ನು ಸ್ವಾಗತಿಸಿದ. ಬಗೆ ಅನ್ನಪಾನವನ್ನೆಲ್ಲ ಕೊಟ್ಟ ಕೃಷ್ಣನಿಗೆ. ವಿದುರನಿಗೆ ಕಲ್ಪನೆಯೇ ಇದ್ದಿಲ್ಲ ಕೃಷ್ಣ ನಮ್ಮನೆಗೆ ಊಟಕ್ಕೆ ಬರ್ತಾನೆ ಅಂತ. ಉಪಾಹರದ್ ಅನೇಕಾನಿ ಕೇಶವಾಯ ಮಹಾತ್ಮನೆ ತತಃ ಕ್ಷಪ್ತಾನ್ನಪಾನಾನಿ ಶುಚೀನಿ ಗುಣವಂತಿ ಚ. ಕೃಷ್ಣನಿಗೆ ನಾನಾ ವಿಧವಾದ ಅನ್ನಪಾನಾದಿಗಳನ್ನು ಸಿದ್ಧಪಡಿಸಿ ಕೊಟ್ಟ. ಕೃಷ್ಣ ಅದನ್ನು ಬ್ರಾಹ್ಮಣರನ್ನೆಲ್ಲ ಕರೆದು ಅವರಿಗೆ ದಾನ ಮಾಡಿದ. ಕೊನೆಗೆ ತಾನು ಸ್ವೀಕಾರ ಮಾಡಿದಂತೆ. ಸಂಭ್ರಮೈಸ್ತುಷ್ಯ ಗೋವಿಂದ. ಗೋವಿಂದ, ಕೃಷ್ಣ, ನಿನಗೆ ಈ ಅನ್ನಪಾನಾದಿಗಳಿಂದ ಏನಾಗಬೇಕಾಗಿದೆ? ನಮ್ಮ ಭಕ್ತಿ ಉದ್ರೇಕದಿಂದ ನೀನು ತೃಪ್ತಿ ಪಡಬೇಕು ಅಷ್ಟೇ. ಇದು ಯಾವುದರಿಂದ ನಿನಗೆ ಏನು ಸಂತೋಷ ಪಡಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ. ಈ ಅನ್ನಪಾನಾದಿಗಳನ್ನು ಕೊಟ್ಟು ನಿನ್ನನ್ನು ಯಾರು ತೃಪ್ತಿ ಪಡಿಸ್ತಾರೆ? ಹೀಗೆ ಬಡಿಸುವಾಗ ವಿದುರ ಹೇಳುತ್ತಾ ಇದ್ದ. ಇಂತಹ ವಿದುರನ ಮನೆಯಲ್ಲಿ, ದಾಸೀಪುತ್ರನಾದ ವಿದುರನ ಮನೆಯಲ್ಲಿ ಕೃಷ್ಣ ಭೋಜನ ಮಾಡಿದ. ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿ ಚ. ವಿದುರನ ಮನೆಯಲ್ಲಿ ಕೃಷ್ಣ ಊಟ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೂತ ಮಾಗಧರು ಹಾಡನ್ನ, ಸ್ತೋತ್ರವನ್ನೆಲ್ಲ ಮಾಡಿದರಂತೆ, ಹಾಡನ್ನು ಹೇಳುತ್ತಾರೆ. ಈ ರೀತಿಯಾಗಿ ಕೃಷ್ಣ ಹೇಳುತ್ತಾನೆ, ಯಾರು ನನ್ನಲ್ಲಿ ಭಕ್ತಿಯನ್ನು ಮಾಡುತ್ತಾರೋ ಅವರ ಮನೆಗೆ ನಾನು ಹೋಗ್ತೇನೆ. ಅವರು ಕೊಟ್ಟ ನೀರಾಗಲಿ, ಹಣ್ಣಾಗಲಿ, ಎಲೆಯೇ ಆಗಲಿ, ಹೂವೇ ಆಗಲಿ, ಅದನ್ನು ನಾನು ಭಕ್ತಿಯಿಂದ ಕೊಟ್ಟದ್ದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುತ್ತೇನೆ. ಇದು ಕೃಷ್ಣ ಕೊಟ್ಟ ಸಂದೇಶ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.